ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ ತುಂಬ ಇಂಪಾರ್ಟೆಂಟ್ ಬಿಗಿನರ್ಸ್ಗಾಗಿ ಈ ವಿಡಿಯೋ. ಯಾಕೆ ಅಂದರೆ ಸ್ಲೀವ್ಸಲ್ಲಿ ನಾವು ಚಿಕ್ಕದಾಗಿ ಅಳತೆ ಕಡಿಮೆ ಬಂದಾಗ ಅಂದರೆ ಬಟ್ಟೆ ಸಾಕಾಗದೇ ಇದ್ದಾಗ ಅದನ್ನು ಹೇಗೆ ಅಟ್ಯಾಚ್ ಮಾಡಿ ನಾವು ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಅಂತ ಈಗ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಇದಕ್ಕೆ 2 ಇಂಚು ಎಕ್ಸ್ಟ್ರಾ ಬಟ್ಟೆ ಹಾಕಬೇಕಾಗಿದೆ. ಆದರೆ ಬಟ್ಟೆ 2 ಇಂಚು ಸಾಕಾಗ್ತಿಲ್ಲ. ಎರಡು ಕಡೆಯೂ 2 ಇಂಚು ಬಟ್ಟೆಯನ್ನು ಮಾರ್ಜಿನ್ಗಾಗಿ ನಾವು ಬಿಡಬೇಕಾಗತ್ತೆ. ಹಾಗಿದ್ದಾಗ ನಾವು ಏನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಪೀಸು ಹಾರ್ಮೋಲ್ ಹತ್ರನೋ ನೆಕ್ ಪೀಸ್ ಹತ್ರನೋ ಬಂದಿರುವಂತಹ ಪೀಸ್ ಏನಿರುತ್ತಲ್ಲ ಆ ಪೀಸನ್ನು ತಗೊಳ್ಳೋದು. ನಮಗೆ 2 ಇಂಚ್ ಬೇಕು ಅಂದರೆ ನಾವು 2.25 ಇಂಚನ್ನು ಬಟ್ಟೆಯನ್ನು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಯಾಕೆ ಅಂತಂದರೆ ನಮಗೆ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಹಾಗಾಗಿ 2.25 ಇಂಚನ್ನು 4 ಪೀಸನ್ನು ಕಟ್ ಮಾಡಿ ಇಟ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಆದರೆ ತುಂಬಾ ಕಷ್ಟಪಡುವಂಥದ್ದು ಇದರಲ್ಲಿ. ಈಗ ಸ್ಲೀವ್ಸನ್ನು ನಾನು ಈಗಾಗಲೇ ಕಟ್ ಮಾಡಿದ್ದೀನಿ, ನಿಮ್ಗೆ ಅಪ್ಲೋಡು ಕೂಡ ಮಾಡಿದ್ದೀನಿ. ಈಗ ಉಲ್ಟಾ ಸೀದಾ ಹೇಗಿದೆ ಅಂತ ನೋಡ್ಕೋಬೇಕು. ಸೀದನ ಕೆಳಗಡೆ ಮಾಡಿ ಉಲ್ಟನ ಮೇಲ್ಗಡೆ ಮಾಡಿಕೊಂಡು ಈಗ ನಾವು ಅದಕ್ಕೆ ಸೇಮ್ ಬಟ್ಟೆನೂ ಉಲ್ಟಾ ಸೀದಾ ನೋಡ್ಕೋಬೇಕು. ಅದನ್ನು ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಒಂದು 1/4 ಇಂಚನ್ನು. ಯಾಕೆ ಅಂತಂದರೆ ನಮಗೆ ವೇರ್ ಮಾಡಿದಾಗ ಸ್ವಲ್ಪ ಸ್ಲೀವ್ಸ್ ಟೈಟ್ ಆಯಿತು ಅಂತಂದರೆ ಅದು ಬಿಟ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ 1/2 ಇಂಚನ್ನು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು 1/2 ಇಂಚು ಸ್ಟಿಚ್ ಮಾಡಿ ಅಂತೀರಾ ಅಂದರೆ ಸಾಕಾಗತ್ತೆ. ಮಾರ್ಜಿನ್ ಏನು 1 ಇಂಚ್ ಮೇಲೆ ಎಷ್ಟಾದರೂ ಬಿಟ್ಕೋಬೋದು. ಕೆಲವರು 1 ಇಂಚು ಸಹ ಬಿಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಅದು ದಪ್ಪ ಕಾಣಿಸುತ್ತೆ ಸ್ಲೀವ್ಸ್ ಅಂತೇಳಿ. ಹಾಗಾಗಿ ಸಾಕಾಗತ್ತೆ, ಏನು ತೊಂದರೆ ಇಲ್ಲ. ಸ್ಟಿಚ್ ಮಾಡಿ ಕೂಳೆ ಮೇಲೂ ಒಂದು ಹೊಲಿಗೆನ ಕಂಪಲ್ಸರಿ ಹಾಕಬೇಕು. ಈ 2 ಹೊಲಿಗೆನೂ ಹಾಕಿದಾಗ ನಮಗೆ ಅದು ನೀಟಾಗಿ ಫಿಟ್ಟಾಗಿ ಕೂಡ ಕೂತ್ಕೊಳ್ಳುತ್ತೆ. ಇವತ್ತು ಬಿಗಿನರ್ಸ್ ಸುಮಾರು ಜನ ಈಗ ನನ್ನ ಹತ್ರನೂ ಟೈಲರಿಂಗ್ ಹೇಳ್ಸ್ಕೊಳಕ್ಕೆ ಬರುವಂಥ ಸ್ಟೂಡೆಂಟ್ಸು ಅವರೇನು ಹೆಂಗೆ ಅಂದರೆ ತುಂಬಾ ಕನ್ಫ್ಯೂಸನ್ನು. ಇರುವಷ್ಟಕ್ಕೆ ಕಟ್ ಮಾಡಿಬಿಡೋದು, ಸಾಕಾಗುತ್ತೆ ಅಂತ ಸ್ಟಿಚ್ ಮಾಡೋದು. ಒಂದು ಸೈಡ್ ಫುಲ್ ಆಗಿರುತ್ತೆ, ಒಂದು ಸೈಡು ಸುಮಾರು ಒಂದು 3-4 ಇಂಚು ಗ್ಯಾಪ್ ಉಳ್ಕೊಬಿಡುತ್ತೆ ಸ್ಲೀವ್ಸಲ್ಲಿ. ಆಗ ಏನು ಮಾಡ್ತೀರಾ, ಎಳೆದು ಕೊಡೋದು ರಿಂಕಲ್ಸ್ ಬರುತ್ತೆ, ಹಿಂಗೆಲ್ಲ ಆಗೋಗುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಬಿಗಿನರ್ಸ್ಗೆ ಆಗ್ಬೋದು, ಸುಮಾರು ಜನ ಕಲ್ತಿರೋರ್ಗೂ ಒಬ್ಬೊಬ್ಬರಿಗೆ ಹಿಂಸೆ ಆಗುತ್ತೆ ಈ ಸ್ಟೆಪ್ಪಲ್ಲಿ. ಹಾಗಾಗಿ ಈ ವಿಷಯ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. 2 ಸೈಡಲ್ಲೂ ಸ್ಟಿಚ್ಚನ್ನು ಮಾಡಿಕೊಂಡು ಅದನ್ನು ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಈ ಒಂದು ತಪ್ಪಿಂದ ನಿಮಗೆ ಸ್ಲೀವ್ಸ್ ಒಂಚೂರು ರಿಂಕಲ್ಸ್ ಆಯಿತು, ಎಳೆದು ನೀವು ಬಟ್ಟೆನ ಕೊಟ್ಬಿಟ್ಟಿದ್ದೀರಾ ಅಂತಂದರೆ ಎಳೆದು ಕೊಟ್ಟಾಗ ಏನಾಗುತ್ತೆ, ಫುಲ್ಲು ಸ್ಲೀವ್ಸ್ ಎಲ್ಲ ರಿಂಕಲ್ಸ್ ಆಗುತ್ತೆ. ಯಾಕೆಂದರೆ ಬಟ್ಟೆ ಸಾಕಾಗಿಲ್ಲ ಅಲ್ಲಿ. ನೀವು ಅದನ್ನು ಎಳ್ದು ಜಗ್ಗಿರ್ತೀರ, ಎಳೆದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಮೇಲೆ ಎಳೆದಾಗ ರಿಂಕಲ್ಸ್ ಬರುವಂಥದ್ದು ಸಾಧ್ಯತೆ ಜಾಸ್ತಿ. ಸಾಧ್ಯತೆ ಏನು, ಖಂಡಿತ ರಿಂಕಲ್ಸ್ ಬರುತ್ತೆ. ಆಗ ನಾವು ವೇರ್ ಮಾಡಿದಾಗ ಅದು ಕಂಕಳ ಹತ್ರ ಎಳೆಯೋದಾಗ್ಬೋದು. ಯಾಕೆಂದರೆ ಕಂಕಳ ಭಾಗದಲ್ಲೂ ಬಟ್ಟೆ ಸಾಕಾಗಿರೋದಿಲ್ಲ. ಕಂಕಳಲ್ಲಿ ಎಳೆಯುವಂಥದ್ದಾಗ್ಬೋದು, ಬಿಗಿ ಬರುವಂಥದ್ದಾಗಬಹುದು. ಅದು ಹಂಗಾಗಿರೋದ್ರಿಂದ ಸ್ಲೀವ್ಸ್ ಏನು ಮಾಡುತ್ತೆ, ಎತ್ಕೊಳ್ಳುತ್ತೆ ಮೇಲ್ಗಡೆಗೆ. ಮತ್ತು ಮೇಲಿಂದ ಅಷ್ಟು ನೋಡೋದಕ್ಕೆ ಅಸಹ್ಯವಾಗಿ ಕಾಣುವ ಹಾಗೆ ಅದು ಫುಲ್ಲು ಮೇಲ್ಗೆ ಎಳ್ಕೊಡುವಂಥದ್ದು, ಬಿಗಿ ಬಿಗಿ ಆಗುವಂಥದ್ದು, ಕಂಕಳ ಹತ್ರ ಫುಲ್ ಟೈಟ್ ಆಗುವಂಥದ್ದು. ಈ ಸಮಸ್ಯೆಗಳೆಲ್ಲ ಈ ಬಟ್ಟೆ ಕಡಿಮೆ ತಗೊಳ್ಳೋದ್ರಿಂದ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಬಟ್ಟೆ ಬೇಕು, ವಿಡ್ತ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ ವಿಡ್ತ್ಗೆ ಸರಿಯಾಗಿ ಕಟಿಂಗನ್ನು ಮಾಡ್ಕೋಬೇಕು. ಬಟ್ಟೆ ಸಾಕಾಗಿಲ್ವಾ, ಕಟಿಂಗ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರುವಂಥ ಎಕ್ಸ್ಟ್ರಾ ಬಟ್ಟೆಯನ್ನು 2 ಸೈಡು ಶೇರ್ ಆಗುತ್ತೆ. 2 ಸೈಡಲ್ಲೂ ಎಕ್ಸ್ಟ್ರಾ ಬಟ್ಟೆಯನ್ನು ಸೇರಿಸ್ಕೊಂಡು ನಾವು ಸ್ಟಿಚ್ ಮಾಡಿದಾಗ ನಮಗೆ ಪರ್ಫೆಕ್ಟಾಗಿರುವಂತಹ ಸ್ಲೀವ್ಸು ನಮಗೆ ಸಿಗುತ್ತೆ. ಆಗ ಯಾವುದೇ ರಿಂಕಲ್ಸ್ ಇಲ್ಲ. ಯಾಕೆಂದರೆ ಹಾರ್ಮೋಲ್ ಅಳತೆಗೂ ನಮ್ಮ ಸ್ಲೀವ್ಸ್ ಕಟಿಂಗ್ ಅಳತೆಗೂ ನೀಟಾಗಿ ಎಡ್ಜ್ ಎಲ್ಲ ಕರೆಕ್ಟಾಗಿದೆ ಅಂತಂದಾಗ ಅಲ್ಲಿ ರಿಂಕಲ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ ಅಲ್ಲಿಂದ ಅಲ್ಲಿಗೆ ಬರುವಂತಹ ಪೀಸು ಬಟ್ಟೆ ಹಾರ್ಮೋಲ್ಗೆ ಬರುವಂತಹ ಬಟ್ಟೆ ಏನಿದೆ ಆ ಬಟ್ಟೆ ಕರೆಕ್ಟಾಗಿ ಅಲ್ಲಿಗೆ ಫಿಟ್ ಆದಾಗ ಯಾವುದೇ ಕಾರಣಕ್ಕೂ ಅದು ರಿಂಕಲ್ಸ್ ಬರುವಂಥ ಸಾಧ್ಯತೆಯೇ ಇಲ್ಲ. ಮತ್ತು ಸ್ಲೀವ್ಸು ಕಂಕಳು ಟೈಟ್ ಆಗುವಂಥದ್ದು ಈ ಪ್ರಾಬ್ಲಮ್ಸ್ ಎಲ್ಲ ಖಂಡಿತವಾಗ್ಲೂ ಬರೋದಿಲ್ಲ. ಅದಕ್ಕೋಸ್ಕರ ಒಟ್ಟಿನಲ್ಲಿ ಒಂದು ಬ್ಲೌಸ್ ಅಂತಂದರೆ ಆ ಮೆಜರ್ಮೆಂಟ್ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ಖಂಡಿತವಾಗ್ಲೂ ನಾವು ಅಲ್ಲಿಗೆ ಹಾಕಿ ನಾವು ಸ್ಟಿಚ್ ಮಾಡಿದಾಗ ಮೈ ಭಾಗನೇ ಆಗಬಹುದು ಅಥವಾ ಕಂಕಳು ಭಾಗನೇ ಆಗಬಹುದು. ಮತ್ತು ಶೋಲ್ಡರ್ ಡ್ರಾಪು ಎಳೆದಂಥದ್ದು ಸ್ಲೀವ್ಸ್ ಅಟ್ಯಾಚ್ ತೊಂದರೆಯಿಂದನೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಈಗ ನೋಡಿ 2 ಸ್ಲೀವ್ಸು ಪರ್ಫೆಕ್ಟಾಗಿ ವಿಶಾಲವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಂದಿದೆ. ಈಗ ನಾವೇನು ಮಾಡಬೇಕು ನೋಡಬೇಕು, ಇನ್ನೂ ಒಂದು ಸತಿ ಅಳತೆಯನ್ನು ನೋಡ್ಕೋಬೇಕು. ನೋಡಿಕೊಂಡು ಅದನ್ನು
ಎಕ್ಸ್ಟ್ರಾ ಏನಾದರೂ ನಾವು ಸ್ಟಿಚ್ ಮಾಡಿದ್ದೀವಿ ಅಂದರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ ಈಗ ನಮಗೆ 10 ಇಂಚ್ ಬೇಕು, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇದೆ. ಈಗ ನಾವು ಅದಷ್ಟನ್ನು ಕಟ್ ಮಾಡಿ ತೆಗೆದುಬಿಡೋಣ. 9 1 ಇಂಚು ನಾನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೋಡ್ಬೋದು. ಈಗ 10 ಬಿಟ್ಟು ಕಟ್ ಮಾಡಿದ್ರೆ 1 ನಮಗೆ ಮಾರ್ಜಿನಿಗೆ ಸಾಕಾಗುತ್ತೆ. 9 ಇಂಚು ನಮಗೆ ಬಿಡ್ತು ಅಲ್ಲಿಗೆ ಬೇಕು ಸ್ಲೀವ್ಸ್ಗೆ. ಈಗ ನೋಡಿ ಪರ್ಫೆಕ್ಟ್ ಆಯಿತು. ಈಗ ನಾವು ನೋಡ್ಬೋದು 2 ಇಂಚಿದೆ, ನಮಗೆ 1.5 ಇಂಚು ಬಿಟ್ಟರೆ ನಮಗೆ ಮಾರ್ಜಿನ್ ಸಾಕಾಗುತ್ತೆ. ಆದ್ರೂ 2 ಇಂಚಿದೆ, ಹಾಗಾಗಿ ಇಷ್ಟು ನಮಗೆ ಬೇಕಾಗತ್ತೆ. ಈಗ ಬೇಕಂದರೆ ನಾವು ಸ್ವಲ್ಪ ಶೇಪನ್ನು ನೋಡಿಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡಿ ಶೇಪನ್ನು ತೊಗೋಬೋದು. ಇಲ್ಲ ಅಂತ ಕರೆಕ್ಟಾಗಿದೆ ಅಂತಂದರೆ ಓಕೆ, ಯಾವುದೇ ತೊಂದರೆ ಇಲ್ಲ. ನೋಡಿ ಎಕ್ಸ್ಟ್ರಾ ಬಂದಿರುವಂಥ ಪೀಸನ್ನು ನಾನು ಕಟ್ ಮಾಡಿ ತೆಗಿತಿದ್ದೀನಿ. ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡ್ಕೊತು ಅಂದರೆ ಯಾವುದೇ ಕಂಕಳು ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಸ್ಲೀವ್ಸ್ಗೆ ಬಟ್ಟೆ ಸಾಕಾಗ್ದಾಗ ಏನಪ್ಪ ಮಾಡುವಂಥದ್ದು ಅನ್ನುವಂಥ ಕನ್ಫ್ಯೂಷನ್ಸ್ ಆಗ್ಬೋದು, ನಿಮಗೆ ಹೋಗುತ್ತೆ. ಹಂಗಾಗಿ ಈ ವಿಡಿಯೋನ ನೋಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.